ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ. ನಾನು ನಿಮ್ಮ ನಂದಿನಿ ಹೆಬ್ಬಾರ್. ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಬಿಡಿಸಲಾಗದ ಬಂಧ ಅಧ್ಯಾಯ 11. ಕತೆ ಹೇಗಿದೆ ಕೇಳಿ, ಕಡೆಯಲ್ಲಿ ಅಭಿಪ್ರಾಯ ಹೇಳೋದನ್ನು ಮರಿಬೇಡಿ. ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್. ನೋಡಿ ಅಪ್ಪಾಜಿ, ಆ ಹುಡುಗಿಯನ್ನು ಸಿಕ್ಕಾಪಟ್ಟೆ ಕೊಂಡಾಡ್ತಿದ್ರಿ ಅಲ್ವಾ, ನೋಡಿ ಏನು ಬರ್ತಿದೆ ಅಂತ ಎಂದು ಟಿವಿ ಕಡೆ ತೋರಿಸಿದಳು ನೈದಿಲೆ. ಶಂಕರ್ ಶಾಸ್ತ್ರಿಗಳು ಮಗಳ ಮಾತು ಕೇಳಿ ಟಿವಿಯತ್ತ ನೋಡಿದರೆ ಅದರಲ್ಲಿ ಅರೆಸ್ಟ್ ಆಗಿ ಒಂದೇ ದಿನಕ್ಕೆ ಬಿಡುಗಡೆ, ಏನಾಗ್ತಿದೆ ಸಮಾಜದಲ್ಲಿ, ಎಲ್ಲವೂ ಲಂಚದ ಮಹಾತ್ಮೆ ಎಂದು ಗಂಟಲು ಹರಿದುಕೊಳ್ಳುತ್ತಿದ್ದರೆ ನೋಡಿದವರಿಗೆ ಆಘಾತವೇ ಆಗಿತ್ತು. ಅಯ್ಯೋ, ಮೊನ್ನೆ ಆ ಸೌಭಾಗ್ಯ ಮಗಳ ಬಗ್ಗೆ ಹೇಳಿದ್ದು ನೋಡಿ ಏನೋ ಅಂದ್ಕೊಂಡಿದ್ದೆ, ಆದರೆ ಈಗ ನೋಡು ಏನು ಮಾಡಿದಾಳೆ ಅಂತ, ಛೀ ಎಂದು ಮುಖ ಸಿಂಡಿಸಿದರು ಅನಸೂಯ. ನಮಗೆ ಒಂದು ವಿಷಯ ಗೊತ್ತಿಲ್ಲ ಅಂದರೆ ನಾವು ಅದರ ಬಗ್ಗೆ ಮಾತಾಡಬಾರ್ದು ಅನಸೂಯ. ಅಲ್ಲ, ಆ ಹುಡುಗಿ ಲಂಚ ತಗೊಳ್ಳೋದನ್ನು ನೀನು ಹೋಗಿ ನೋಡಿದ್ಯಾ ಎಂದು ಕೇಳಿದರು ಶಂಕರ್ ಶಾಸ್ತ್ರಿಗಳು. ಟಿವಿಯಲ್ಲಿ ಹೇಳ್ತಿಲ್ವಾ, ಅವರೇನು ಸುಳ್ಳು ಹೇಳ್ತಾರಾ ಎಂದು ಪ್ರಶ್ನೆ ಮಾಡಿದಳು ನೈದಿಲೆ. ಟಿವಿಯಲ್ಲಿ ಬರೋದೆಲ್ಲ ನಿಜಾನಾ? ಹಾಗಾದರೆ ನಿನ್ನ ತಮ್ಮನ ಏನು ಮಾಡಬೇಕು? ನಾನು ದಿನಕ್ಕೊಂದು ಹಗರಣ ಮಾಡ್ತಾನೆ ಎಂದರು ಶಂಕರ್ ಶಾಸ್ತ್ರಿಗಳು. ಏನು, ಬೆಳಿಗ್ಗೆ ಬೆಳಗ್ಗೆನೇ ಶಾಸ್ತ್ರಿಗಳು ದೇವರ ಜಪ ಮಾಡೋದು ಬಿಟ್ಟು ನನ್ನ ಬಗ್ಗೆ ಮಾತಾಡ್ತಿದ್ದೀರಾ? ಏನು ವಿಷಯ ಎಂದು ಕೇಳುತ್ತಾ ಅಪ್ಪನ ಇನ್ನೊಂದು ಬದಿಗೆ ಕುಳಿತ ನರಸಿಂಹಶಾಸ್ತ್ರಿ. ಆ ಮೇಲಿನ ಮನೆಗೆ ಬಂದಿರೋಳು ಅಪ್ಪನಿಗೆ ಏನೋ ಮಾಟ ಮಾಡಿರಬೇಕು, ಇಲ್ಲ ಅಂತಿದ್ರೆ ಅವರು ನೋಡು ಅವಳ ತಪ್ಪು ಟಿವಿಯಲ್ಲಿ ಬರ್ತಿದ್ರು, ಅದನ್ನು ಒಪ್ಪಿಕೊಳ್ತಾನೇ ಇಲ್ಲ ಎಂದಳು ನೈದಿಲೆ. ಅಯ್ಯೋ ನಿನ್ನ, ಬೆಳಿಗ್ಗೆ ಮುಂಚೆ ಟಿವಿಯಲ್ಲಿ ಒಳ್ಳೆಯದು ನೋಡೋದು ಬಿಟ್ಟು ಇಂಥದ್ದೇ ನೋಡು ಎಂದವ ರಿಮೋಟ್ ತೆಗೆದುಕೊಂಡು ಚಾನಲ್ ಬದಲಿಸಿದ್ದ. ಆದರೂ ನನಗೆ ಅವಳು ಇಷ್ಟ ಆಗಿಲ್ಲ ಕಣೋ ಎಂದಳು ನೈದಿಲೆ. ಯಾಕೆ, ಇಷ್ಟ ಆಗಿದ್ರೆ ನಿನ್ನ ತಮ್ಮನಿಗೆ ತಂದುಕೊಳ್ತಿದ್ಯಾ ಎಂದು ಕೇಳಿದರು ಶಂಕರ್ ಶಾಸ್ತ್ರಿಗಳು. ಅಯ್ಯೋ, ನನಗೆ ಮದುವೆ ಬೇಡಪ್ಪ ಎಂದು ಮೈ ಕೊಡವಿದ ಶಾಸ್ತ್ರಿ. ಮಾಡೋದು ಇಲ್ಲ ಬಿಡೋ, ಅನ್ಯಾಯವಾಗಿ ಒಂದು ಹುಡುಗಿ ಜೀವನ ಹಾಳಾಗೋದು ತಪ್ಪುತ್ತೆ ಎಂದರು ಶಂಕರ್ ಶಾಸ್ತ್ರಿಗಳು. ಅಯ್ಯೋ ತಾತ, ಮಾಮನಿಗೆ ಮದುವೆ ಮಾಡಿಲ್ಲ ಅಂದರೆ ನನಗೂ ಮಾಡಲ್ವಾ ಎಂದು ಕೇಳಿದಳು ಚೋಟ್ ಮೆಣಸಿನಕಾಯಿ. ಅಯ್ಯೋ ಬಂಗಾರಿ, ನಿನಗೆ ರಾಜ್ಕುಮಾರನ ಹುಡುಕಿ ಮದುವೆ ಮಾಡ್ತೀನಿ ಕಣಮ್ಮ ಎಂದರು ಶಂಕರ್ ಶಾಸ್ತ್ರಿಗಳು ಮೊಮ್ಮಗಳನ್ನು ಎತ್ತಿಕೊಂಡು. ತಾತ, ಮಾಮನಿಗೆ ಮದುವೆ ಮಾಡಿಲ್ಲ ಅಂದರೆ ನನ್ನ ಗಂಡ ಎಲ್ಲಿಂದ ಬರ್ತಾನೆ? ಮಾಮ ಮದುವೆ ಆದರೆ ತಾನೇ ಅತ್ತೆ ಬರೋದು, ಆಮೇಲೆ ನನಗೆ ಗಂಡ ಬರೋದು ಎಂದಳು ಚೋಟ್ ಮೆಣಸಿನಕಾಯಿ. ಯಾರೇ ಹೇಳಿದ್ದು ನಿನಗೆ ಇದೆಲ್ಲ ಎಂದು ಮಗಳ ದುರುಗುಟ್ಟಿ ನೋಡಿ ಕೇಳಿದಳು ನೈದಿಲೆ. ಯಾರೋ ಯಾಕೆ, ಪಪ್ಪಾನೇ ಹೇಳಿದ್ದು. ನೀನು ಹುಟ್ಟಿದಾಗಲೇ ತಾತ ಅಜ್ಜಿ ಹೇಳಿದ್ರಂತೆ ಅವರಿಗೆ ಇವಳೇ ನಿನ್ನ ಹೆಂಡತಿ ಅಂತ. ಈಗ ಮಾಮನಿಗೆ ಮದುವೆ ಮಾಡಿಲ್ಲ ಅಂದರೆ ನನ್ನ ಗಂಡ ಎಲ್ಲಿಂದ ಬರ್ತಾನೆ ಎಂದು ಅಳುಮುಂಜಿ ಮುಗ ಹೊತ್ತು ಕೇಳಿದಳು ಸ್ವಪ್ನ. ಲೇಯ್, ಮೊದಲು ತಗೋ ಈ ಹಾಲು ಕುಡಿ, ಆಮೇಲೆ ಮದುವೆ ಮಾಡ್ಕೊಳ್ಳುವಂತೆ ಎಂದು ರೇಗಿದರು ಅನಸೂಯ. ಅಜ್ಜಿ, ನೀನು ಯಾವಾಗಲೂ ಮೊಮ್ಮನಿಗೆ ಸಪೋರ್ಟ್ ಮಾಡ್ತೀಯ ಅಲ್ವಾ, ನಿನಗೆ ನಾನಂದರೆ ಇಷ್ಟ ಇಲ್ಲ ಎಂದು ದೂರಿದ ಮೊಮ್ಮಗಳ ಮುದ್ದಿಸದ ಶಂಕರ್ ಶಾಸ್ತ್ರಿಗಳು. ನೀನು ಈ ಮನೆಯ ರಾಜಕುಮಾರಿ ಕಣೆ, ನಿನ್ನ ಇಷ್ಟಪಡೋದವರು ಇದ್ದಾರಾ? ನಿನಗೆ ಒಂದೊಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀನಿ ಆಯಿತಾ, ನಿನ್ನ ಮಾಮನ ಹಾಗೆ ಇರೋನು ಬೇಡ ಎಂದರು ಶಂಕರ್ ಶಾಸ್ತ್ರಿಗಳು. ಇಲ್ಲ, ನನಗೆ ಮಾಮನ ಹಾಗಿರೋನೇ ಬೇಕು, ನೋಡು ಮಾಮ ಎಷ್ಟು ಚಂದ ಇದ್ದಾನೆ ಎಂದು ತಲೆ ಒಂದೆಡೆ ಬಗ್ಗಿಸಿ ಹೇಳಿದಳು ಸ್ವಪ್ನ. ಸಾಕು ಸಾಕು ಪುರಾಣ, ನಡಿ ಸ್ನಾನಕ್ಕೆ, ಶಾಲೆಗೆ ಹೊತ್ತಾಯಿತು ಎಂದು ರೇಗಿದ ನೈದಿಲೆಯ ನೋಡಿದ ಸ್ವಪ್ನ. ಮಮ್ಮ, ನಿಂಗೆ ಹೊಟ್ಟೆಯುರಿ ಅಲ್ವಾ ಮಾಮನಷ್ಟು ನೀನು ಚೆನ್ನಾಗಿಲ್ಲ ಅಂತೇಳಿ ಎಂದು ಹುಬ್ಬು ಹಾರಿಸಿ ಕೇಳಿದಳು. ಹ್ಞೂ ಕಣೆ, ನಿನ್ನ ಮಾಮ ಸೀಮೆಯಲ್ಲಿ ಇಲ್ಲದ ಸುಂದರ, ನಡಿ ಎಂದು ಗದರಿದರೆ ಮಾಮ ಎಂದು ರಾಗ ಎಳೆದಳು ಸ್ವಪ್ನ. ಅವಳ ರಾಗ ಕೇಳಿದವ ಅವಳನ್ನು ಎತ್ತಿಕೊಂಡು ನಡೆದ ಶಾಸ್ತ್ರಿ. ಎಲ್ಲ ಸರಿ, ಆದರೆ ಇವನ ನಡವಳಿಕೆನೇ ಅರ್ಥ ಆಗಲ್ಲ. ಛೇ, ಎಲ್ಲ ಒಳ್ಳೆಯದು ಪಡೆಯೋಕ್ಕೆ ಕೂಡ ಪುಣ್ಯ ಮಾಡಿರಬೇಕು ಎಂದು ಹೇಳುತ್ತಾ ನಿಟ್ಟುಸಿರು ಚೆಲ್ಲಿದ ಶಂಕರ್ ಶಾಸ್ತ್ರಿಗಳು ನಾನು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀನಿ ಎಂದು ನಡೆದರು. ಊರ ಹೊರವಲಯದಲ್ಲಿ ಭೀಕರ ಅಪಘಾತವಾಗಿತ್ತು. ಕಾರಿನಲ್ಲಿದ್ದ 4 ಸ್ಥಳದಲ್ಲಿಯೇ ಮರಣ ಹೊಂದಿದ್ದರು. ಅದಾಗಲೇ ಜನ ಸೇರಿದ್ದರು. ಜೊತೆಗೆ ಮಾಧ್ಯಮ ಪ್ರತಿನಿಧಿಗಳು, ಜೊತೆಗೆ ಪೊಲೀಸ್ನವರು ಕೂಡ ಅಲ್ಲಿಯೇ ಇದ್ದರು. ಆಗಲೇ ಅಲ್ಲಿಗೆ ಆರಿದ್ರಾಳ ಆಗಮನವಾಗಿತ್ತು. ಮೇಡಮ್, ಎಲ್ಲ ಆದಮೇಲೆ ಇಲ್ಲಿಗೆ ಬರ್ತಿದ್ದೀರಲ್ಲ, ಏನು ಹೇಳ್ತೀರಾ ನೀವು ಇಲ್ಲಿ ಆಗಿರೋ ಘಟನೆಗೆ ಎಂದು ಮೈಕ್ ಹಿಡಿದು ಪ್ರಶ್ನೆ ಮಾಡಿದ ಚಾನಲ್ನವನೊಬ್ಬ. ಇಲ್ಲಿ ಆಗೋದನ್ನು ಮೊದಲೇ ನೀವು ನನಗೆ ಫೋನ್ ಮಾಡಿ ಹೇಳಿದರೆ ಆಗಲೇ ಬರ್ತಿದ್ದೆ, ಇಲ್ಲ ನೀವು ಬರೋವಾಗ ನನ್ನ ಕೂಡ ಕರೆದುಕೊಂಡು ಬರೋದು ತಾನೆ ಎಂದಳು ಆರಿದ್ರ ನಗುತ್ತಲೇ ತಿರುಗೇಟು ನೀಡಿದಳು. ಏನು ಮೇಡಮ್, ಇಷ್ಟು ಹಗುರವಾಗಿ ಮಾತಾಡ್ತಿದ್ದೀರಾ? ಸತ್ತವರೆಲ್ಲ ಸಾಮಾನ್ಯದವರಲ್ಲ ಎಂದು ಕೋಪದಿಂದ ಕೇಳಿದರು ಚಾನಲ್ನವರು. ಸಾಮಾನ್ಯದವರಲ್ಲ ಅಂದರೆ ಏನು, ಮಹಾತ್ಮನಾ? ನನಗೇನು ಹಾಗೆ ಅನಿಸಲ್ವಾ, ಯಾಕಂದರೆ ಈಗಾಗಲೇ ಇವರ ಮೇಲೆ ಸಾಕಷ್ಟು ಕೇಸ್ ಇದೆ. ಅಷ್ಟೇ ಯಾಕೆ, ನಿನ್ನೆ ತಾನೇ ಅರೆಸ್ಟ್ ಆಗಿದ್ದವರು ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಎಂದರು ಆರಿದ್ರ. ಆದರೆ ಇವರೆಲ್ಲ ಆಡಳಿತ ಪಕ್ಷದ ಕಾರ್ಯಕರ್ತರು ಎಂದ ಮತ್ತೋರ್ವ. ಅಷ್ಟೇ ತಾನೇ, ದೇವರೇನು ಅಲ್ವಲ್ಲ
ರೀ, ಇವರನ್ನು ಕೇಳಿಕೊಂಡು ಬಂದವರಿಗೆ ಪೋಸ್ಟ್ ಮಾರ್ಟಮ್ ಆದಮೇಲೆ ಬಾಡಿ ಕೊಟ್ಟು ಕಳಿಸಿ ಎಂದಳು ಆರಿದ್ರ. ಏನು ಮೇಡಮ್, ಇದೆಲ್ಲ ಹೇಗಾಯಿತು ಅನ್ನೋ ತನಿಖೆ ಮಾಡಲ್ವಾ ಎಂದು ಕೇಳಿದ ಮತ್ತೋರ್ವ. ತನ್ನ ಹಿಂದಿದ್ದ ಕಾನ್ಸ್ಟೇಬಲ್ ಒಬ್ಬರ ನೋಡಿದರೆ ಅವಳ ನೋಟ ಅರ್ಥವಾದವರ ಹಾಗೆ ಹೋಗಿ ಒಂದು ಫೈಲ್ ತಂದು ಕೊಟ್ಟರು. ತಗೊಳ್ಳಿ ನೋಡಿ, ಇದು ನಿನ್ನೆ ರಾತ್ರಿ ಪಬ್ ಒಂದರಲ್ಲಿ ರಾತ್ರಿ 11 ಗಂಟೆಯವರೆಗೂ ಕುಡಿದು ಪಾರ್ಟಿ ಮಾಡಿದ್ದರ ಸಾಕ್ಷಿ. ಹಾಗೆ ಇದು ನಿನ್ನೆ ಕುಡಿದು ಗಾಡಿ ಚಲಾಯಿಸಿದ್ದಕ್ಕೆ ನಮ್ಮವರು ಹಿಡಿದಾಗ ಬಾಯಿಗೆ ಬಂದಂತೆ ಮಾತಾಡಿ ಆಮೇಲೆ ಆಡಳಿತ ಪಕ್ಷದ ಯಾರೋ ಪುಣ್ಯಾತ್ಮ ಇನ್ಫ್ಲೂಯೆನ್ಸ್ ಮಾಡಿ ಇವರನ್ನು ಅಲ್ಲಿಂದ ಬಿಟ್ಟು ಕಳಿಸೋ ಹಾಗೆ ಮಾಡಿರೋದಕ್ಕೆ ಸಾಕ್ಷಿ ಕೂಡ ಇದೆ. ನೆತ್ತಿಗೆ ಏರೋ ಹಾಗೆ ಕುಡಿದು ಗಾಡಿ ಓಡಿಸಿದರೆ ಆಕ್ಸಿಡೆಂಟ್ ಆಗದೆ ಇನ್ನೇನಾಗುತ್ತೆ ಎಂದು ಬಿರುಸಾಗಿ ನುಡಿದಳು ಆರಿದ್ರ. ಸಾಕ್ಷಿ ಇದ್ದರೆ ಇದೆಲ್ಲ ಬೇಕು ಅಂತ ಯಾರಾದರೂ ಮಾಡಿದರೆ ಎಂದು ಕೇಳಿದ ಮತ್ತೋರ್ವ. ಹಾಗಾದರೆ ಒಂದು ಕಂಪ್ಲೇಂಟ್ ಕೊಡಿ ಎಂದಳು ಆರಿದ್ರ. ಮೇಡಮ್, ಇದು ಸ್ವಲ್ಪ ಜಾಸ್ತಿ ಆಗಿಲ್ವಾ ಎಂದು ಕೇಳಿದ ಮತ್ತೋರ್ವ. ಆರಿದ್ರ ದರ್ಪದ ಮಾತು ಸಹಿಸದೆ, ಏನು ಸ್ವಲ್ಪನಾ? ಇಲ್ಲಪ್ಪ, ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ದಿನಕ್ಕೆ 100 ಕಡೆ ಆಕ್ಸಿಡೆಂಟ್ ಆಗುತ್ತೆ. ಅದನ್ನೆಲ್ಲ ತನಿಖೆ ಮಾಡ್ತಾ ಹೋದರೆ ಬೇರೆ ಕೇಸ್ ಕಡೆ ಗಮನ ಕೊಡೋಕೆ ಆಗಲ್ಲ. ಆದರೂ ನೀವು ಇಲ್ಲಿ ಲೈವಲ್ಲಿ ಪ್ರಶ್ನೆ ಮಾಡ್ತಿರೋದಕ್ಕೆ ನಿಮ್ಮ ಹೆಸರಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಮಾಡ್ತೀನಿ ಎಂದವಳು. ರೀ PC, ಇವರ ಹತ್ತಿರ ಕಂಪ್ಲೇಂಟ್ ತಗೊಂಡು ಬನ್ನಿ ಎಂದು ಹೇಳಿ ಅಲ್ಲಿಂದ ನಡೆದಳು ಆರಿದ್ರ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್.